ಅತ್ಯಾಚಾರ ಆರೋಪಿಗಳಿಗೆ ಇಷ್ಟು ಧೈರ್ಯ ಎಲ್ಲಿಂದ ಬಂತು? ರಾಜಕಾರಣಿಗಳ ಆಧಾರ ಏನು ಬೇಕಾದ ಮಾಡಿದ್ರು ನಡೀತೈತಿ ಅನ್ನೋ ಭಂಡ ಧೈರ್ಯ ಕೊಟ್ಟಿದ್ಯಾರು ಹೇಳ್ರಿ? ನಾಯಕರೇ ಸಪೋರ್ಟ್ ಮಾಡಿದ್ರ ಅಪರಾಧ ಮಾಡೋರ್ ಸಂಖ್ಯೆ ಹೆಚ್ಚಾಕೈತಿ. ಯುದ್ಧ ಗೆದ್ದು ಬಂದಿವ್ ಅನ್ನಂಗ ಸಂಭ್ರಮಾಚರಣೆ ಮಾಡಕತ್ತಾರ. ಇವ್ರ ಮನಸ್ಥಿತಿ ಇಷ್ಟು ಕೆಳಮಟ್ಟಕ್ಕೆ ಹೋಗೋ ಕಾರಣನ ಈ ರಾಜಕಾರಣಿಗಳು. ಸಿಕ್ಕಿದ್ದ ಬೇಲ್ ಐತಿ, ಆದ್ರೆ ಇವ್ರ ಸಂಭ್ರಮಾಚರಣೆ ನಾವು ತಪ್ಪಿತಸ್ತ್ರ ಅಲ್ಲ ಅನ್ನೋ ಹಂಗೈತಿ. ನಮಸ್ಕಾರ ರೀ. ಒಂದು ವಿಡಿಯೋ ಭಾಳ ವೈರಲ್ ಆಗತೈತಿ. ಏನೋ ಸಾಧನೆ ಮಾಡಿ ಬಂದವರು ಕಾರ್ ರ್ಯಾಲಿ ಮಾಡಿ ಸಂಭ್ರಮಾಚರಣೆ ಮಾಡಕತ್ತಾರೇನೋ ಅನ್ಸೋ ಹಂಗೈತಿ. ಕಾರ್ ಮೇಲೆ ಹತ್ತೋದೇನು, ಮಂದಿಗೆಲ್ಲ ಹಾಯ್ ಹಾಯ್ ಅನ್ನೋದೇನು, ಯುದ್ಧ ಗೆದ್ದು ಬಂದವರು, ಏನು ಫಿಲ್ಮ್ ಹಿಟ್ ಆಗೈತೋ, ಸೂಪರ್ ಸ್ಟಾರ್ ಆದವರು ಅನ್ನೋ ಹಂಗ ಉದ್ದಕ್ಕೂ ರ್ಯಾಲಿ ಮಾಡತ್ತಾರ. 20-30 ಬೈಕ್ ಹಿಂದದಾವ್. ಕಾರಿನ ಮೇಲೆ ಹತ್ತಿ ಒಳ್ಳೆ ಕೈ ಬೀಸ್ಕೋತ ದೊಡ್ಡ ಸೆಲೆಬ್ರಿಟಿ ಫೋಸ್ ಕೊಡಾಕತ್ತಾರ. ಏನೋ ವಿಜಯೋತ್ಸವ ಮಾಡಿ ಸಾಧನೆ ಮಾಡ್ಯಾರ ಅನ್ಕೊಂಡ್ರ ಬಹಳ ದೊಡ್ಡ ತಪ್ಪಾಕೈತಿ. ಇಲ್ಲಿ ಸೆಲೆಬ್ರೇಷನ್ ಮಾಡಾಕತ್ತಿರೋರು ಅತ್ಯಾಚಾರದ ಆರೋಪಿಗಳು. ಬೇಲ್ ಸಿಕ್ಕಿದ್ದ ತಡ ಏನೋ ಒಂದು ಗೆದ್ದು ಬಿಟ್ಟಿನಿ ಅನ್ನೋ ಹಂಗ ರ್ಯಾಲಿ ಮಾಡ್ಕೋತ ಸಂಭ್ರಮ ಪಡಾಕತ್ತಾರ. ಜನವರಿ 2024 ಹಾನಗಲ್ ತಾಲೂಕೊಳಗ ಒಂದು ಅತ್ಯಾಚಾರ ನಡೀತೈತಿ. ಗ್ಯಾಂಗ್ ರೇಪ್. 7 ಮಂದಿ ಅದರೊಳಗ ತಪ್ಪಿತಸ್ಥರು. ಅವ್ರನ್ನ ಅರೆಸ್ಟ್ ಮಾಡಿ ಜೈಲ್ನಾಗ ಇಟ್ಟಿದ್ರು. ಅವರಿಗೆ ಬೇಲ್ ಸಿಕ್ಕೈತಿ. ಬೇಲ್ ಸಿಕ್ಕಿದ ಹುಮ್ಮಸ್ನ್ಯಾಗ ತಾವು ಏನು ತಪ್ಪು ಮಾಡಿವಿ ಅನ್ನೋದನ್ನು ಮರೆತು ಸಂಭ್ರಮ ಪಡಾಕತ್ತಾರ. ಅವ್ರಷ್ಟೇ ಅಲ್ರಿ, ಅವ್ರ ಜೋಡಿ ಅವರ ಫ್ರೆಂಡ್ಸು, ಗೆಳೆಯರು, ಸಂಬಂಧಿಕರು ಎಲ್ಲರೂ ಏನೋ ಗೆದ್ದು ಬಂದಾನ, ಸಾಧನೆ ಮಾಡಿ ನನ್ನಂಗ ರ್ಯಾಲಿ ಮಾಡ್ಕೋತ ಊರಿಗೆ ಕರ್ಕೊಂಡು ಹೊಂಟಾರ. ನಾಚಿಕೆ ಮಾನ ಮರ್ಯಾದೆ ಇದ್ದವರು ಮಾಡೋ ಕೆಲಸ ಅಲ್ಲ ಅಲ್ರಿ. ಬೇಲ್ ಸಂಭ್ರಮ ಹೆಂಗಿತ್ತು, ಹೆಂಗೆ ಅವ್ರದ್ದು ರ್ಯಾಲಿ ನಡೀತು ಅಂತ ನೀವು ಒಂದ್ಸಲ ಕ್ಲಿಯರ್ ಆಗಿ ನೋಡ್ಕೊರಿ. ನೋಡಿದ್ರಲ್ರಿ, ಈ ಆರೋಪಿಗಳು ಈ ರೀತಿ ಸೆಲೆಬ್ರೇಷನ್ ಮಾಡಿದ್ರೆ ಸಂತ್ರಸ್ತೆಗೆ ಎಷ್ಟು ನೋವಾಗಬಾರ್ದ್ರಿ. ಆಕಿಗೆ ನ್ಯಾಯ ಸಿಗ್ಲಿಲ್ಲ ಅಂತ ಆಕಿ ಮನಸ್ಸು ಹೆಂಗೆ ಕುದಿಬಾರ್ದ್ರಿ. ಆಕಿಗೆ ಆಲ್ರೆಡಿ ಅನ್ಯಾಯ ಆಗೈತಿ. ಇವ್ರು ಈ ರೀತಿ ರ್ಯಾಲಿ ಗೀಲಿ ಮಾಡಿ ಸಂಭ್ರಮ ಪಟ್ಟು ಆಕಿಗೆ ಇನ್ನ ಎಷ್ಟು ನೋವು ಮಾಡ್ಬೇಕಂತ ಮಾಡ್ಯಾರೋ. ಆರೋಪಿಗಳ ಹೆಸರು ಹೇಳ್ತೀನಿ ಕೇಳ್ರಿ. ಆಫ್ತಾಬ್, ಮದರ್ ಸಾಬ್, ಸಮೀವುಲ್ಲಾ, ಮೊಹಮ್ಮದ್ ಸಾದಿಕ್, ಹಿಂಗ 7 ಮಂದಿ. ಈ 7 ಮಂದಿಗೆ ಬೇಲ್ ಸಿಕ್ಕು ಇವರ ಸಂಭ್ರಮ ಮುಗಿಲು ಮುಟ್ಟೈತಿ. ಅದೇನು ಗಣಂದಾರಿ ಕೆಲಸ ಮಾಡಿನಂತ ಈ ರೀತಿ ಸಂಭ್ರಮ ಪಡಕತ್ತಾರೋ ಗೊತ್ತಿಲ್ಲ. ಅತ್ಯಾಚಾರ ಮಾಡೋದು ಇವ್ರಿಗೇನಾರೇ ಒಂದು ಸಾಧನೆ ಅನ್ಸೋಯ್ತೋ ಗೊತ್ತಿಲ್ಲ. ಒಂದು ಪ್ರಶ್ನೆ ಹುಟ್ಟತೈತ್ರಿ, ಇವರಿಗೆಲ್ಲ ಇಷ್ಟು ಧೈರ್ಯ ಹೆಂಗೆ ಬಂತು? ಅತ್ಯಾಚಾರ ಆರೋಪಿಗಳು ಈ ರೀತಿ ಮೆರವಣಿಗೆ ಮಾಡ್ಕೋತಾ ಹೆಮ್ಮೆ ಪಡಾಕತ್ತಾರು ಅಂದ್ರೆ ಇವ್ರಿಗೆ ಧೈರ್ಯ ಬರಾಕಬೇಕಲ್ರಿ. ಯಾರಿಂದ ಧೈರ್ಯ ಬಂತು, ಹೆಂಗೆ ಧೈರ್ಯ ಬಂತು? ಇವರಿಗೆ ಕಾನೂನಿನ ಯಾವ ಭಯನೂ ಇಲ್ಲ ನೋಡ್ರಿ. ಜೈಲೊಳಗ ಇದ್ರು, ಮುದ್ದಿ ಮುರಿದಾರು, ಆದ್ರೂ ಇವ್ರಿಗೆ ಯಾವುದೇ ರೀತಿ ಒಂದು 0% ಭಯನೂ ಇಲ್ಲ. ಹಿಂಗಾಗಿನೇ ಹಿಂಗೆ ರ್ಯಾಲಿ ಮಾಡಕತ್ತಾರ. ಯಾಕೆ ಭಯ ಇರ್ತೈತ್ರಿ? ರಾಜಕಾರಣಿಗಳು ಇವ್ರಿಗೆ ರಕ್ಷಾ ಕವಚ ಆಗಿ ನಿಂತಿದ್ದಾಗ ಇವ್ರಿಗೆ ಭಯ ಯಾಕೆ ಬರ್ತೈತಿ? ಧೈರ್ಯ ಬರ್ತೈತಿ. ನಾವು ಏನೇ ಮಾಡಿದ್ರು ನಮ್ಮ ನಾಯಕರು ನಮ್ಮ ಕಾವಲಿಗಾದಾರ ಬಿಡಪ್ಪ ಅನ್ನೋ ಭಂಡ ಧೈರ್ಯ ಬರ್ತೈತಿ. ಖರೆ ರೀ, ರಾಜಕಾರಣಿಗಳ ಮುದ್ದು ಮರಿಗಳು ಇವರು. ಇವ್ರೇನಾ ಮಾಡಿದ್ರು ರಾಜಕಾರಣಿಗಳು ನಾವು ಅದೀವಿ ನಿಮ್ಮ ಬೆನ್ನ ಹಿಂದ ಅಂತ ಹೇಳ್ಕೋತ ಬಂದಿದ್ರಿಂದಾನೆ ಇವ್ರಿಗಿಂತ ಧೈರ್ಯ ಬರತೈತಿ. ಮಾನ ಮರ್ಯಾದೆ ಬಿಟ್ಟು ಇಂಥ ರ್ಯಾಲಿಗಳನ್ನ ಮಾಡಾಕತ್ತಾರ. ಇವ್ರಿಗೆ ಧೈರ್ಯ ಹೆಂಗೆ ಬಂದೈತೆ ಅಂದ್ರೆ ಇಂಥ ಘಟನೆಗಳೆಲ್ಲ ನಡೆದಾಗ ಅವ್ರಿಗೆ ಬೇಲ್ ಸಿಕ್ಕು ರಾಜಕಾರಣಿಗಳು ನಾವು ನಿಮ್ಮ ಹಿಂದೆ ಅದೀವಿ ಅಂತ ಹೇಳಿ ಕೆಲವೊಂದ್ಸಲ ಕೇಸ ಖುಲಾಸೆ ಮಾಡಿಸಿ ಇವ್ರಿಗೆ ಧೈರ್ಯ ತುಂಬ್ಯಾರ. ನಿಮಗೆ ನೆನಪಿರ್ಬೇಕ್ರಿ, COVID-19 ಸಂದರ್ಭದಾಗ ಒಂದು ಗಲಾಟೆ ಆಗಿತ್ತು. ಆಶಾ ಕಾರ್ಯಕರ್ತರನ್ನೆಲ್ಲ ಅಂಜಿಸಿ ದೊಂಬೆ ಎಬ್ಬಿಸಿ ಗಲಾಟೆ ಮಾಡಿ ಜೈಲಿಗೆ ಹೋಗಿದ್ರು ಪುಂಡ್ರು. ಆ ಪುಂಡ್ರು ವಾಪಸ್ ಬಂದ ಮೇಲೆ ರಿಲೀಸ್ ಆಗಿ ಜಮೀರ್ ಅಹಮದ್ ಸಾಹೇಬ್ರು ಅವ್ರಿಗೆ ಹಾರ ಹಾಕಿ ಸಿಹಿ ತಿನ್ನಿಸಿ ರೊಕ್ಕ ಕೊಟ್ಟು ನೀವೆಲ್ಲ ಒಳ್ಳೆಯವರು ಪ್ರಾಮಾಣಿಕರು ಅನ್ನೋ ರೀತಿ ಒಂದು ಬಿಂಬ ಕೊಟ್ಟಿದ್ರು. ಇಂಥವೆಲ್ಲ ಆದ್ಮೇಲೆ ಅವರಿಗೆ ಒಂದು ಧೈರ್ಯ ಬರ್ತೈತಿ, ನಮ್ಮಿಂದ ನಮ್ಮ ಜನನಾಯಕರದಾರು ಅಂತ. ಇದೊಂದಲ್ರಿ, DJ ಹಳ್ಳಿ KG ಹಳ್ಳಿ ಘಟನೆ ಗೊತ್ತೈತಲ್ರಿ. ಕಾಂಗ್ರೆಸ್ ನಾಯಕನ ಮನಿ ಸುಟ್ಟು ಬಿಟ್ಟಿದ್ರು. ಒಂದ್ ವೇಳೆ ಕಾಂಗ್ರೆಸ್ ನಾಯಕ ಆ ಮನೆಯಾಗಿದ್ರ ಸುಟ್ಟು ಭಸ್ಮ ಆಗ್ತಿದ್ರು. ಪೊಲೀಸ್ ಸ್ಟೇಷನ್ಗೂ ಬೆಂಕಿ ಹಚ್ಚಿದ್ರು ಪುಂಡ್ರು. ಅವ್ರೂ ಅಮಾಯಕರನ್ನೋ ರೀತಿ ಮೇಲ ಲೆಟರ್ ಬರೆಯೋದು ಕಾಂಗ್ರೆಸ್ ಅವರ ಮಾಡಿದ್ರು. ಇದನ್ನೆಲ್ಲ ಕಾಂಗ್ರೆಸ್ ಅವ್ರು ನಮ್ಮ ಹಿಂದದಾರ, ನಮ್ಗೆ ಯಾರು ಅಲ್ಲಾಡ್ಸಕ್ಕಾಗಲ್ಲ ನಮ್ಮನ್ನ, ನಾವು ಏನು ಮಾಡಿದ್ರು ಎಲ್ಲ ನಡೀತೈತಿ ಅನ್ನೋ ಹಂಗಾತು. ಅದಷ್ಟೇ ಯಾಕ್ರಿ, ಹುಬ್ಬಳ್ಳಿ ಒಳಗೆ ಪೊಲೀಸರ ಮೇಲನ್ನ ದಾಳಿ ಮಾಡಿ ಕಲ್ಲು ತೂರಾಟ ಮಾಡಿ ಸ್ಟೇಷನ್ಗೆ
ಕಲ್ಲು ಹೆಟ್ಟಿ ಏನೇನೋ ಮಾಡಿ ಎಂಥ ಅಪರಾಧಗಳನ್ನ ಮಾಡಿದ್ರು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಇನ್ನೂ ಸಣ್ಣ ಹುಡುಗರು ಅದಾವ ಅಂತೇಳಿ ಕೇಸ್ ವಾಪಸ್ ತಗೊಂಡ್ರು. ಅಂತ ಘಟನೆಗಳು ಎಲ್ಲ ನಡೆದ ಮೇಲೆ ಇವ್ರಿಗೆ ಧೈರ್ಯ ಬರಲ್ಲ, ಇನ್ನೇನು ಮಾಡ್ತೈತಿ. ನಮ್ಮ ಹಿಂದ ನಮ್ಮ ಶಕ್ತಿಗಳದಾವ, ನಮ್ಮನ್ನ ಕಾಪಾಡ್ತಾವ ಅನ್ನೋ ಒಂದು ಭಂಡ ಧೈರ್ಯ. ಆ ಶಕ್ತಿಗಳು ಯಾವ್ರಿ? ರಾಜಕಾರಣಿಗಳ ರಾಜಕೀಯ ಶಕ್ತಿನ ಇವ್ರಿಗೆ ಇಷ್ಟು ಧೈರ್ಯ ಬರಕ ಕಾರಣ. ನಾಯಕರು ಈ ರೀತಿ ನಡ್ಕೊಳ್ಳೋದ್ರಿಂದ ಇವ್ರಿಗೆ ಭಯ ಇರಂಗಿಲ್ರಿ, ಏನು ಬೇಕಾದ್ ಮಾಡಬಹುದು ಅನ್ನೋ ಭಂಡ ಧೈರ್ಯ ಬರ್ತೈತಿ. ಸ್ವಲ್ಪ ಏನಾರು ಇವ್ರನ್ನ ಅರೆಸ್ಟ್ ಮಾಡಿದ್ರು, ಅಯ್ಯೋ ನಮ್ಮವ್ರಿಗೆ ಅನ್ಯಾಯ ಆಯಿತು, ರಕ್ಷಣೆ ಇಲ್ಲ, ಹಂಗಾತು, ಇಲ್ಲಿ ಅವ್ರಿಗೆ ಅನ್ಯಾಯ ನಡೀತೈತೆ ಅಂತ ಬಾಯ್ ಬಿಟ್ಕೊಳ್ಳೋ ರಾಜಕಾರಣಿಗಳು ಈಗೇನೂ ಮಾತಾಡಂಗಿಲ್ಲ. ಆ ಯುವತಿಗಾಗಿರೋ ಅನ್ಯಾಯದ ಬಗ್ಗೆ ಯಾರೂ ಮಾತಾಡಲಿಲ್ಲ. ಈ ಹಾನಗಲ್ ರೇಪ್ ಕೇಸ್ನ ಪೊಲೀಸರು ಜಬರ್ದಸ್ತಿ ಮಾಡ್ಯಾರಂತ ರೂಪ ಕೊಡೋ ಒಂದು ಉದ್ದೇಶನೂ ನಡೆದಿತ್ತು. ಯಾವಾಗ ಬಸವರಾಜ ಬೊಮ್ಮಾಯಿ ಅವರು ಸರ್ಕಲ್ನ್ಯಾಗ ನಿಂತು ಸ್ಟ್ರೈಕ್ ಮಾಡಿದ್ರು, ಇವರು ಅತ್ಯಾಚಾರಿ ಆರೋಪಿಗಳು ಅಂತ ಕನ್ಸಿಡರ್ ಮಾಡಿದ್ರು. ಇಂಥ ಒಳ ಸಂಚುಗಳು ನಡೆಸಿ ಹೆಣ್ಮಕ್ಕಳಿಗೆ ರಕ್ಷಣೆ ಇಲ್ದಂಗೆ ಮಾಡಕತ್ತಿರೋ ಈ ರಾಜಕಾರಣಿಗಳಿಗೆ ಏನು ಹೇಳ್ಬೇಕ್ರಿ? ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇನ್ನೂ ಇಂಥ ಹೆಚ್ಚಿನ ವಿಡಿಯೋ ನೋಡೋಕೆ ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ.